8 ಮಾರ್ಚಿಗೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯಾವಳಿ ಫೈನಲ್ ಇದೆ. ಇದಕ್ಕಿಂತ ಮುಂಚೆ ಇಂಡಿಯನ್ ಟೀಮು ಫೈನಲ್ ಗೆದ್ದಿದೆ. ಅದರ ಸಲುವಾಗಿ ಈ ಸಲನೂ ಕೂಡ ಗೆಲ್ಲಬಹುದು. ಯಾಕಂದರೆ ಇಂಡಿಯನ್ ಟೀಮ್ ವೆರಿ ಸ್ಟ್ರಾಂಗ್ ಟೀಮ್. ಬ್ಯಾಟಿಂಗ್ ಲೈನಪ್ ತುಂಬ ಆಡಿದೆ. ಆನಂತರ ನ್ಯೂಜಿಲೆಂಡ್ ಕೂಡ ಇದೆ, ಬಟ್ ಇಂಡಿಯನ್ಗಿಂತ ಹೆಚ್ಚಿಲ್ಲ. ಆ್ಯಂಡ್ ಮತ್ತು ಹೋಮ್ ಅಡ್ವಾಂಟೇಜ್ ಆಲ್ಸೋ ಇದೆ. ಹೋಮ್ ಕ್ರೌಡ್, ಆಮೇಲೆ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್. ಇನ್ಫಾರ್ಮ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸಂಗ್ ಆ್ಯಂಡ್ ಮತ್ತೊಬ್ಬ ಪ್ಲೇಯರ್ ಇದ್ದಾನೆ, ಬಟ್ ನಡೆಯುತ್ತಿಲ್ಲ. ನನಗೆ ಅನಿಸ್ತಿದೆ ಫೈನಲ್ನಾಗೆ ನಡೆಯುತ್ತಾರೆ ನಾವು. ಬೌಲಿಂಗ್ ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಚಲೋ ಮಾಡ್ತಾರೆ ಸರ್ ಅವರು. ಇಂಡಿಯಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ನಾನು ದೀಪಕ್ ಕನ್ಸೆ ಫ್ರಾಮ್ ವಿಜಯಪುರ್ ಕ್ರಿಕೆಟ್ ಅಕಾಡೆಮಿ ಅಂಡರ್ ದ ಶಾವ್ ಕ್ಲಬ್ ಬಿಜಾಪುರ್. ನೆಕ್ಸ್ಟ್ ಬರ್ರಿ ಸ್ಟಾರ್ಟ್. 8th ಮಾರ್ಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ, ಫೈನಲ್ಲು T20 ವರ್ಲ್ಡ್ ಕಪ್. ಇದು ಕಂಟಿನ್ಯೂಸ್ ಸೆಕೆಂಡ್ ಬಾರಿ ಇಂಡಿಯಾ ಫೈನಲ್ ಬರ್ತಾಯಿದೆ T20 ವರ್ಲ್ಡ್ ಕಪ್ನಲ್ಲಿ. ನೋಡೋಕ್ಕೆ ಎರಡು ಟೀಮ್ ತುಂಬ ಚೆನ್ನಾಗಿದೆ. ಈಗ ಆ ಟೀಮ್ ಮೇಲೆ ಈ ಟೀಮ್ ತಲೆಗೆ ಅಂತ ಇಲ್ಲ, ಎರಡೂ ಕೂಡ ಸ್ಟ್ರಾಂಗ್ ಆಗಿದೆ. ನಮ್ಮದು ಬ್ಯಾಟಿಂಗ್ ಲೈನಪ್ ಸಂಜು ಆಯಿತು, ತಿಲಕ್ ವರ್ಮಾ, ಇಶಾನ್ ಕಿಶನ್ ಎಲ್ಲರೂ ಫಾರ್ಮ್ನಲ್ಲಿದ್ದಾರೆ. ಈಗ ಅಭಿಷೇಕ್ ಶರ್ಮಾನು ಫಾರ್ಮಾಗಿ ಬರ್ತಂತ ನನಗೆ ತುಂಬ ದೊಡ್ಡ ನಂಬಿಕೆ ಇದೆ. ಬೌಲಿಂಗ್ನಲ್ಲಿ ಬೂಮ್ರಾ ಆಯಿತು, ಹರ್ಷದೀಪ್ ಸಿಂಗ್ ಆಯಿತು, ಹಾರ್ದಿಕ್ ಪಾಂಡ್ಯ ಆಯಿತು, ವರುಣ್ ಚಕ್ರವರ್ತಿ ಆಯಿತು, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನ್ಯೂಜಿಲೆಂಡಲ್ಲೂ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಫಿನ್ ಎಲ್ಯಾನ್, ಶಫರ್ಟ್, ಎಲ್ಲ ಥರದ ಫಿಲಿಪ್ಸ್, ಡ್ಯಾರೆಲ್ ಮಿಚೆಲ್ ತುಂಬ ಚೆನ್ನಾಗಿ ಅವರು ಕ್ರಿಕೆಟ್ ಆಡ್ತಾಯಿದ್ದಾರೆ. ಸೊ ಇಟ್ ವಿಲ್ ಬಿ ಗುಡ್, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಫೈನಲ್. ಸೊ ಗೆಲ್ಲೋದು ಮಾತ್ರ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಅಮಿತ್ ನಮ್ದಾಪುರ್. 8 ಮಾರ್ಚಿಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಅದ. ಇಂಡಿಯಾ ಅಂತೂ ಗೆಲ್ತೈತೆ, ಅದು ಕಾನ್ಫಿಡೆಂಟ್ ನಮಗೆ ಐತಿ. ಇಂಡಿಯಾದ ಬ್ಯಾಟಿಂಗ್ ಲೈನಪ್ಪು ಚಲೋ ಐತಿ, ಬೌಲಿಂಗ್ದು ಚಲೋ ಅದ. ನ್ಯೂಜಿಲೆಂಡು ಚಲೋ ಐತಿ, ಆದರೆ ನಮ್ಮಷ್ಟು ಇಂಡಿಯಾ ಹಂಗೇನಿಲ್ಲ. ಒಟ್ಟು ನೋಡ್ಕೊಂಡಾಡಿ ಗೆಲ್ಲಬೇಕು, ಒಟ್ಟು ಇಂಡಿಯಾ ಗೆಲ್ಲಬೇಕು. ಆಲ್ ದ ಬೆಸ್ಟ್ ಇಂಡಿಯಾ. ನನಗೆ ಸಂಜು ಸ್ಯಾಮ್ಸಂಗ್ ಇಷ್ಟ ಭಾಳ. ಅವ್ರ ಮ್ಯಾಲೆ ಭಾಳ ಭರೋಸೆ ಐತೆ. ಅವ್ರು ಆಡ್ತಾರದು ಗೊತ್ತೈತಿ, ಗೆಲ್ತಾರೆ ಇಂಡಿಯಾ. ಜಸ್ಪ್ರೀತ್ ಬುಮ್ರಾ ಅವರೆಲ್ಲ ಹಾಕತ್ತಾರ, ಅವರೆಲ್ಲ ಮಾಡ್ತಾರೆ ರೀ. ಒಟ್ಟು ಗೆಲ್ತೈತಿ, ಇಂಡಿಯಾನೇ ಗೆಲ್ಬೇಕು. ನನ್ನ ಹೆಸರು ಕೀರ್ತಿ, ವಿಜಯ್. ಅಷ್ಟೇ. ಗೆದ್ದು ಬಾ ಭಾರತ ಅಂತ ನಾವೆಲ್ಲರೂ ಹೇಳ್ತೀವಿ, ಆದರೆ ಗೆದ್ದು ಬಾ ಭಾರತ ಅನ್ನೋಕ್ಕಿಂತ ಗೆಲುವು ನಮ್ಮದೇ ಅಂತ ಈಗಿನ ಫಾರ್ಮ್ಯಾಟ್ ನೋಡಿದ್ರೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಜಾಗತಿಕ ಮಟ್ಟದೊಳಗೆ ನಮ್ಮ ಭಾರತ ಅತಿ ಉನ್ನತ ತಂಡವನ್ನು ಹೊಂದಿದೆ. ಬ್ಯಾಟಿಂಗ್ ಲೈನಪ್ ಆಗಲಿ, ಬೌಲಿಂಗ್ ಲೈನಪ್ ಆಗಲಿ, ಅಗದಿ ವಿಶ್ವಪ್ರಸಿದ್ಧ ಬ್ಯಾಟರ್ಸು, ವಿಶ್ವಪ್ರಸಿದ್ಧ ಬೌಲರ್ಸ್ಗಳನ್ನ ಹೊಂದಿದೆ. ಬ್ಯಾಟಿಂಗ್ನೊಳಗೆ ಅಭಿಷೇಕ್ ಶರ್ಮಾ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓಪ್ನಿಂಗ್ ಬ್ಯಾಟಿಂಗ್ ಮಾಡಿದ್ನಂದ್ರೆ ನಮ್ಮ ಭಾರತ ತಂಡನ ಹಿಡಿಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಸೊ ಇವತ್ತಿನ ದಿನಮಾನದೊಳಗಿನ ಆಟದ ರಭಸ ನೋಡಿದ್ರೆ ನಮ್ಮ ಸಂಜು ಸ್ಯಾಮ್ಸನ್ ಆಗಲಿ, ಸೂರ್ಯಕುಮಾರ್ ಆಗಲಿ, ಆಮೇಲೆ ಹಾರ್ದಿಕ್ ಪಾಂಡ್ಯನಂತೂ ಯಾವುದೇ ಇದ್ರೊಳಗೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಅತ್ಯುತ್ತಮ ಆಲ್ರೌಂಡರಾಗಿ ತಮ್ಮ ಪ್ರದರ್ಶನ ಕೊಡ್ಲಿಕ್ಕತ್ತಾರ. ಬೌಲಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಆಮೇಲೆ ಬ್ಯಾಟಿಂಗ್ ಲೈನಪ್ದೊಳಗೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಇವರೆಲ್ಲರೂ ತಮ್ಮ ವೈಯಕ್ತಿಕ ಇದರೊಳಗೆ ಗುಣಮಟ್ಟದೊಳಗೆ ಆಟ ಆಡಿ ನಮ್ಮ ಭಾರತವನ್ನು ಉನ್ನತ ಮಟ್ಟಕ್ಕೆ ಒಯ್ದು ಇವತ್ತಿನ 8ನೇ ತಾರೀಕು ನಡುವೆ ಫೈನಲಿಗೆ ತಂದು ನಿಂದಿರ್ಸ್ಯಾರ. ಈ ಫೈನಲ್ ಪಂದ್ಯನೂ ನಮ್ಮದೇ ಆಗುತ್ತೆ. ಈ ಫೈನಲ್ನು ನಾವು ಗೆಲ್ತೀವಿ. ವರ್ಲ್ಡ್ ಕಪ್ ನಮ್ಮದೇ ಆಗುತ್ತೆ. ಗೆದ್ದು ಬಾ ಭಾರತ. ಆಲ್ ದ ಬೆಸ್ಟ್ ಭಾರತ. ನನ್ನ ಹೆಸರು ಸಂಜಯ್ ಅಂತ, ವಿಜಯಪುರ್ ಕ್ರಿಕೆಟ್ ಅಕಾಡೆಮಿ, ಶಾಹು ಕ್ರಿಕೆಟ್ ಕ್ಲಬ್. 8 ಮಾರ್ಚಿಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಐತ್ರಿ. ಈ ಸಲನೂ ನಮ್ಮ ಇಂಡಿಯಾನೇ ಗೆಲ್ತೈತ್ರಿ. ಬ್ಯಾಟಿಂಗ್ ಲೈನಪ್ಪು ಸ್ಟ್ರಾಂಗ್ ಐತಿ ನಮ್ಮ ಇಂಡಿಯಾದು, ಬೌಲಿಂಗ್ ಲೈನಪ್ಪು ಸ್ಟ್ರಾಂಗ್ ಐತ್ರಿ. ನ್ಯೂಜಿಲೆಂಡು ಸ್ಟ್ರಾಂಗ್ ಐತಿ, ಆದರೆ ನಮ್ಮದು ಹೋಮ್ ಗ್ರೌಂಡ್ ಐತಿ, ಅದಕ್ಕೆ ನಮ್ಮದು ಸ್ಟ್ರಾಂಗ್ ಗೆಲ್ತಿ. ವಿರಾಟ್ ಕೊಹ್ಲಿ. ಈಗ ಸಂಜು ಸ್ಯಾಮ್ಸನ್. ಬೌಲಿಂಗ್ ವರುಣ್ ಚಕ್ರವರ್ತಿ. ಏನು ಅನ್ಸುತ್ತೆ ನಿನ್ನೆ ಮ್ಯಾಚ್? ಈಗ ನೆಕ್ಸ್ಟ್ ಫೈನಲ್ ನೋಡು ನಾವೇ ಗೆಲ್ತೇವೆ. ಪ್ಲಸ್ ಏನಿದೆ ಇಂಡಿಯಾಕ್ಕೆ ಹೋಮ್ ಗ್ರೌಂಡ್ನಾಗ. ಮತ್ತು ಅಷ್ಟೇ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಹಾಂ, ಆರವ್. All the best, India.